ಹಗರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದಾಗಿದೆ. ಇದೀಗಾಗಲೇ ವಕೀಲ ಸಿರಾಜುದ್ದೀನ್ ಬಾಷಾ ಸಲ್ಲಿಸಿದಂತಹ ದೂರಿನ ಹಿನ್ನೆಲೆಯಲ್ಲಿ ಇವಾಗ ನಿರೀಕ್ಷಣಾ ಜಾಮೀನನ್ನು ಕೋರಿ ಯಡಿಯೂರಪ್ಪನವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಒಟ್ಟಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅದಕ್ಕೂ ಮುಂಚೆ ಈಗ ಸಿರಾಜುದ್ದೀನ್ ಬಾಷಾ ಪರ ವಕೀಲರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಗ್ರೌಂಡ್ಸ್ ನಮ್ಮ ಆರ್ಗ್ಯುಮೆಂಟ್ ಇದ್ದಿದ್ದು ಅವರು ಸಾಕ್ಷಿಗಳನ್ನ ನಾಶಪಡಿಸ್ತಾರೆ. ಏನು ಸರ್ಕಾರ ಅವ್ರ ಕೈಲಿದೆ, ಅವ್ರ ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ಸರ್ಕಾರ ಅವ್ರ ಹೇಳಿನ ದಿಕ್ಕಿನಲ್ಲಿ ನಡೀತಾ ಇದೆ. ಅದರಿಂದ ಸಾಕ್ಷಿಗಳು ಮಿಷನರಿ ಅವ್ರ ಕೈಲಿರೋದ್ರಿಂದ ಸಾಕ್ಷಿಗಳನ್ನ ನಾಶಪಡಿಸ್ತಾರೆ. ಇದು ಘನ ಅಪರಾಧವನ್ನ ಮಾಡಿದ್ದಾರೆ. ಈ ಸ್ಕ್ಯಾಮು ಅತಿ ದೊಡ್ಡ ಸ್ಕ್ಯಾಮ್ ಆದ್ರಿಂದ ಇದು ಅವ್ರಿಗೆ ಜಾಮೀನು ನೀಡಬಾರ್ದು. ಮತ್ತೆ ಸಮನ್ಸ್ ನೀಡಿರೋದ್ರಿಂದ 438 ನಾಟ್ ಮೇಂಟೈನಬಲ್. ಅವರು ಸಮನ್ಸ್ಗೆ ಕೆಳ ನ್ಯಾಯಾಲಯದಲ್ಲಿ ಹೋಗಿ ಅವರು ಅಪಿಯರ್ ಆಗಬೇಕು ಅನ್ನೋ ಒಂದು ವಾದವನ್ನು ನಾವು ಮಂಡಿಸಿದ್ವಿ. ಅದರ ಆಧಾರದ ಮೇಲೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಯಡಿಯೂರಪ್ಪರವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಇದೇ ಹಿನ್ನೆಲೆಯಲ್ಲಿ ವಕೀಲ ಸಿರಾಜುದ್ದೀನ್ ಬಾಷಾ ಅವರು ಸಲ್ಲಿಸಿದಂತಹ ದೂರಿನ ಹಿನ್ನೆಲೆಯಲ್ಲಿ ಇದೀಗಾಗಲೇ ಅರ್ಜಿ ವಜಾ ಆಗಿದೆ. ಈ ಸಂಬಂಧ ಸಿರಾಜುದ್ದೀನ್ ಬಾಷಾ ಪರ ವಕೀಲರು ಕೂಡ ಮಾತಾಡ್ತಾ ಇದ್ರು. ಇದೊಂದು ಅತ್ಯಂತ ದೊಡ್ಡ ಸ್ಕ್ಯಾಮ್ ಆಗಿದ್ದು ಕೆಳ ನ್ಯಾಯಾಲಯದಲ್ಲಿ ಯಡಿಯೂರಪ್ಪನವರು ಎಪಿಆರ್ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ರು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಬಿಎಸ್ವೈ ಅರ್ಜಿ ವಜಾ ಆಗಿದೆ. ಸೊ ಲೋಕಾಯುಕ್ತ ಪೊಲೀಸರ ಮುಂದಿನ ಕ್ರಮಗಳು ಸಾಂಗವಾಗಿ ನಡೀತಾವ, ಏನಾಗ್ಬೋದು ಒಟ್ಟಾರೆ ಅಂತ? ಎಸ್ ದಿವ್ಯಾ, ಒಂದು ವೇಳೆ ಈ ಒಂದು ಅರ್ಜಿಯನ್ನು ಏನಾದರೂ ಪುರಸ್ಕರಿಸಿದ್ರೆ ಲೋಕಾಯುಕ್ತ ವಿಶೇಷ ಕೋರ್ಟ್ನಿಂದ ಅವರ ಒಂದು ಹಾಜರಿಗೆ ಒಂದು ವಿನಾಯಿತಿಯನ್ನ ಪಡ್ಕೋಬಹುದಾಗಿತ್ತು. ಆದ್ರೆ ಇಂದು ಅವರ ಒಂದು ಅರ್ಜಿಯನ್ನ ತೀರ್ಪಿಗಾಗಿ ಕಾಯ್ದಿರಿಸಿದ್ದ ಹೈಕೋರ್ಟ್ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಅವರು ಲೋಕಾಯುಕ್ತ ಕೋರ್ಟ್ ನಲ್ಲಿ ಅಪಿಯರ್ ಆಗಲೇಬೇಕು. ಒಂದು ವೇಳೆ ಅಪಿಯರ್ ಆಗದಂತಹ ಸಂದರ್ಭದಲ್ಲಿ ಅವರಿಗೆ ಲೋಕಾಯುಕ್ತ ವಿಶೇಷ ಕೋರ್ಟ್ ನಿಂದ ವಾರಂಟ್ ಆಗುವಂತಹ ಸಂಭವಗಳಿರ್ತವೆ. ಆದ್ರೆ ಈ ಮಧ್ಯೆ ವಿಶೇಷ ನ್ಯಾಯಾಲಯ ಈ ಹಿಂದೆ ಹೇಳಿರುವ ಪ್ರಕಾರ ಯಾವುದೇ ಒಂದು ಸಮನ್ಸ್ ಪ್ರಕರಣದಲ್ಲಿ ಎಲ್ಲಾ ಪ್ರಕ್ರಿಯೆಗಳ ನಂತರವೇ ಒಂದು ವೇಳೆ ಅವರ ಅರ್ಜಿಯನ್ನ ವಜಾಗೊಳಿಸಿದ ನಂತರ ಅವರನ್ನ ಕಸ್ಟಡಿಗೆ ತಗೊಂತೀವಿ ಹೊರತು ಯಾವುದೇ ಕಾರಣಕ್ಕೂ ಅದರ ಮಧ್ಯದಲ್ಲಿ ನಾವು ಕಸ್ಟಡಿಗೆ ತಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಹೈಕೋರ್ಟ್ ನೀಡಿರುವಂತಹ ಈ ಒಂದು ಅರ್ಜಿಯಿಂದಾಗಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಆ ಅರ್ಜಿಯನ್ನ ಪುರಸ್ಕರಿಸುವಂತಹ ಒಂದು ಯಾವುದೇ ಒಂದು ಅಧಿಕಾರಿಗಳು ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಕೋರ್ಟ್ಗಿನ್ನ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವಂತಹ ಒಂದು ಹೈಕೋರ್ಟ್ ಕೂಡ ಬಿಎಸ್ವೈಗೆ ಯಾವುದೇ ಒಂದು ಆಧಾರದ ಮೇಲೂ ನಿರೀಕ್ಷಣಾ ಜಾಮೀನನ್ನ ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಅವರ ಅರ್ಜಿಯನ್ನ ತಳ್ಳಿ ಹಾಕಿದೆ. ಸಿರಾಜುದ್ದೀನ್ ಬಾಷಾ ಸಲ್ಲಿಸಿದಂತ ಏನು 5 ಪ್ರಕರಣಗಳಿದ್ದವು ಭೂ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ, ಆ ಹಿನ್ನೆಲೆಯಲ್ಲಿ ಅವರಿಗೆ ಸಮನ್ಸ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ತಮ್ಮನ್ನ ಯಾವ ಸಂದರ್ಭದಲ್ಲಾದರೂ ಲೋಕಾಯುಕ್ತ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಬಹುದು ಅನ್ನೋ ಒಂದು ಭೀತಿಯಿಂದ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಯಲ್ಲಿ ಯಾವುದೇ ಸ್ಪಷ್ಟೀಕರಿಸುವಂತಹ ಒಂದು ಅಂಶಗಳಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಈ ಅರ್ಜಿಯನ್ನ ವಜಾ ಮಾಡಿದೆ. ಅದೇ ಹಿನ್ನೆಲೆಯಲ್ಲಿ ಕನಿಮೊಳಿ ಕೇಸಿನೂ ಕೂಡ ಈ ಒಂದು ಪ್ರಕರಣದಲ್ಲಿ ತೀರ್ಪಿಗಾಗಿ ಉದಾಹರಣೆಯಾಗಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ಒಂದು ಪ್ರಕರಣವನ್ನ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಒಂದು ಅಪರಾಧ ಮಾಡಿದಂತಹ
ಸಂದರ್ಭದಲ್ಲಿ ಅದನ್ನು ಬಹಳಷ್ಟು ಗಂಭೀರವಾದ ಅಪರಾಧ ಅಂತ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಅವಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಈ ಎಲ್ಲಾ ಇದರ ಹಿನ್ನೆಲೆಯಲ್ಲಿ ಈ ಒಂದು BSY ಸಲ್ಲಿಸಿದಂತಹ ಒಂದು ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಅಪಿಯರ್ ಆಗಲೇಬೇಕು. ಅಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಗಳೇನಿದಾವೆ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಅವರು ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ ಏನಂತ ಹೇಳಿದ್ರೆ ಅಲ್ಲಿ ಇವಾಗ ಸಾಮಾನ್ಯ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ರೆಗ್ಯುಲರ್ ಕೋರ್ಟ್ ಆಗಿರೋದ್ರಿಂದ ಅಲ್ಲಿ ಸಾಮಾನ್ಯ ಅರ್ಜಿ ಕೋರಿ ಸಲ್ಲಿಸಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಗಳೆಲ್ಲ ನಂತರ ಲೋಕಾಯುಕ್ತ ವಿಶೇಷ ಕೋರ್ಟ್ ಏನೆಲ್ಲ ತೀರ್ಪು ಕೊಡುತ್ತೆ ಅದಕ್ಕೆ BSY ಬದ್ಧರಾಗಿರಬೇಕಾಗುತ್ತೆ. ಅದರ ನಂತರ ಮುಂದಿನ ಪ್ರಕ್ರಿಯೆಗಳನ್ನ ಲೋಕಾಯುಕ್ತ ಪೊಲೀಸರು ನಡೆಸಬೇಕಾಗುತ್ತೆ. ಒಂದು ವೇಳೆ ಈ ಅರ್ಜಿಯನ್ನ ಯಾವುದೇ ಕೆಲವೊಂದು ಅಂಶಗಳ ಆಧಾರದ ಮೇಲೆ ಪುರಸ್ಕರಿಸಿದ್ದೇ ಆದರೆ ಜಾಮೀನಿನಿಂದ ಅವರು ಹೊರಗಡೆ ಬರಬಹುದು. ಆದರೆ ತಮಗಿಂತ ಮೇಲಾಧಿಕಾರಿ ಹೊಂದಿರುವಂತಹ ಹೈಕೋರ್ಟೇ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಅದನ್ನ ಪುರಸ್ಕರಿಸುವಂತಹ ಅಧಿಕಾರ ಇರುವುದು ಕಡಿಮೆ ಅಂತ ಹೇಳ್ಬೋದು. ಭಾವನಾ, ಮಾರುತಿ, ಮಧ್ಯಾಹ್ನದ ನಂತರ ಕೋರ್ಟ್ಗೆ ಯಡಿಯೂರಪ್ಪನವರು ಹಾಜರಾಗ್ತಾರೆ ಅನ್ನೋ ಸುದ್ದಿಯನ್ನು ಕೂಡ ಕೊಟ್ಟಿದ್ದೀರಾ ನೀವೀಗಾಗಲೇ. ಸೊ ಈಗ ಯಡಿಯೂರಪ್ಪರ ಮುಂದಿನ ಆಪ್ಷನ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ? ಎಸ್ ಭಾವನಾ, ಏನಂತ ಹೇಳಿದ್ರೆ ಈಗ ಅವರು ಮಧ್ಯಾಹ್ನದ ವೇಳೆಗೆ ಹಾಜರಾಗಲೇಬೇಕು. ಏನಂತ ಹೇಳಿದ್ರೆ ಶನಿವಾರನೇ ಅವರೊಂದು ವಿನಾಯಿತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮ ಅನಾರೋಗ್ಯ ಕಾರಣ ಹಾಗೂ ಹೈಕೋರ್ಟ್ ನಲ್ಲಿ ನಮ್ಮ ಜಾಮೀನು ಅರ್ಜಿ ಇನ್ನು ಇತ್ಯರ್ಥದಲ್ಲಿ ಇರುವುದರಿಂದಾಗಿ ನಮಗೆ ಒಂದು ವಿನಾಯಿತಿ ಕೋರಿ ಸಲ್ಲಿಸಬೇಕು ಅಂತ ಹೇಳಿತ್ತು. ಆ ಒಂದು ವಿನಾಯಿತಿ ಒಂದು ಬೋನಫೈಡ್ ಇಂಟೆನ್ಷನ್ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ವಿಶೇಷ ಕೋರ್ಟ್ ಕೂಡ ಅದನ್ನ ಸಮ್ಮತಿಸಿತ್ತು. ಆದರೆ ಇವತ್ತು ಅವರು ಒಂದು ವೇಳೆ ಏನಾದರೂ ಗೈರು ಹಾಜರಾದಂತಹ ಸಂದರ್ಭದಲ್ಲಿ ವಾರೆಂಟ್ ಆಗುವ ಲಕ್ಷಣಗಳಿದಾವೆ. ಹೀಗಾಗಿ ಇಂದು ಮಧ್ಯಾಹ್ನ ಅವರು ಹಾಜರಾಗಲೇಬೇಕು. ಒಂದು ವೇಳೆ ಹೈಕೋರ್ಟ್ ಏನಾದರೂ ಅವರ ಒಂದು ಜಾಮೀನು ಅರ್ಜಿಯನ್ನ ಪುರಸ್ಕರಿಸಿ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ಕೋರ್ಟ್ ಇಂದ ಅವರು ಹಾಜರಾತಿಗೆ ವಿನಾಯಿತಿಯನ್ನ ಪಡ್ಕೊಳ್ಬಹುದಾಗಿತ್ತು. ಈ ಎಲ್ಲಾ ಕಾರಣಗಳ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ ಕೋರ್ಟ್ಗೆ ಅವರು ಅಪಿಯರ್ ಆಗಲೇಬೇಕು ಹಾಗೂ ಲೋಕಾಯುಕ್ತ ಕೋರ್ಟ್ ನಡೆಯುವಂತಹ ಪ್ರಕ್ರಿಯೆಗಳನ್ನ ಅವರು ಎದುರಿಸಲೇಬೇಕಾಗುತ್ತೆ. ಭಾವನಾ. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.